ಏನಣ್ಣ ನಿನಗ್ ತಲೆ ಕೆಟ್ಟಿದ್ಯಾ? ನನ್ ವಸ್ತುಗಳನ್ನ ಯಾಕೆ ಹೊರಗಡೆ ಹಾಕಿದ್ಯಾ? ಮತ್ತೇನ್ ಮಾಡ್ಬೇಕು? 3 ತಿಂಗಳು ಬಾಡಿಗೆ ತೆಗಿ ಫಸ್ಟ್, ಅದಲ್ದೆ ಬಡ್ಡಿ 600 ಸಪರೇಟು. ಅಣ್ಣ ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನನಗ್ 3 ತಿಂಗಳಿಂದ ಕೆಲಸ ಇರ್ಲಿಲ್ಲ, ಈಗ ಕೆಲಸ ಸಿಕ್ಕಿದೆ. ಸಂಬಳ ಬಂದ್ಮೇಲೆ ದುಡ್ಡು ಕೊಡ್ತೀನಿ ಅಣ್ಣ. ಇನ್ನು 5 ದಿನ ಮಾತ್ರ. 5 ದಿನ ಏನು? ನಿನ್ನ 5 ನಿಮಿಷ ಕೂಡ ಈ ರೂಮಲ್ಲಿ ಇರಕ್ ನಾನ್ ಬಿಡಲ್ಲ. ಅಲ್ಲ, ಜೇಬಲ್ ದುಡ್ಡಿಲ್ಲ ಅಂದ್ರೆ ಫುಟ್ಪಾತ್ ಮೇಲೆ ಮಲ್ಕೋ. ಹೋಗ್ತಾ ಇರಲಿಂದ. ಯಾರಾದ್ರೂ ನಮ್ಮ ಅಪ್ಪ ಅಮ್ಮ ಫೋಟೋ ಮೇಲೆ ಕೈ ಇಡೋದಕ್ಕೆ ಪ್ರಯತ್ನ ಪಟ್ರೆ ಅವ್ರು ನಮ್ಮ ಮಣ್ಣಲ್ಲಿ ಹೂತಾಕ್ಬಿಡ್ತೀನಿ. ಅಣ್ಣ ಅಣ್ಣ, ಕೊನೆದಾಗಿ ನಮ್ಮ ಅಪ್ಪ ಅಮ್ಮ ನೆನಪಾಗಿರೋದು ಇದೊಂದೇ. ಪ್ಲೀಸ್ ನನಗೆ ವಾಪಸ್ ಕೊಟ್ಬಿಡಿ. ಹೋಗ್ಲಿ ತಗೋ, ಆದ್ರೆ ಸಂಜೆ ಒಳಗಡೆ ನನ್ ಬಾಡಿಗೆ ನನಗೆ ಸಿಗ್ಲಿಲ್ಲ ಅಂದ್ರೆ ನಿನ್ನ ಫೋಟೋಗೆ ಹಾರ ಬೀಳುತ್ತೆ. ಅರ್ಥ ಆಯ್ತಾ? ರೆಡಿ? ನಾನ್ ನನ್ ಮಗನ್ ಜೊತೆ ಮಾತಾಡ್ಬೇಕು. I have a plan. 50,000? ಇದು ಯಾರು ಕಳ್ಸಿರ್ತಾರೆ ನನಗೆ? ಯಾರಾದ್ರೂ ನನಗಿಷ್ಟೊಂದು ದುಡ್ಡು ಯಾಕೆ ಕಳಿಸ್ತಾರೆ? ಅದರಲ್ಲೂ 50,000. ಹಲೋ ಹಲೋ, ಯಾರು? ಐ ಆಮ್ ಸೋ ಡಿಸಪಾಯಿಂಟೆಡ್. ಕೆಲ್ಸದವರು ಓನರ್ ವಾಯ್ಸ್ ನ ಕಂಡು ಹಿಡಿಬೇಕಲ್ವಾ? ನನಗನ್ಸತ್ತೆ ನಿನಗ್ ದುಡ್ಡು ಕಳ್ಸಿ ತಪ್ಪು ಮಾಡ್ದೆ ಅಂತ. ನೈನಾ ಮೇಡಮ್, ನಾನು ತಿಳ್ಕೊಬೋದಾ ನೀವು ನನಗೆ ಸಹಾಯ ಯಾಕೆ ಮಾಡಿದ್ರಿ ಅಂತ? ಸಹಾಯ ಮಾಡೋದು ನೈನಾ ಬಕ್ಷಿ ಸ್ಟೈಲ್ ಅಲ್ಲ. ಈ ದುಡ್ಡಕ್ ಬದಲಾಗಿ ನೀನ್ ಏನ್ ಮಾಡ್ಬೇಕು ಅಂತ ನಾನೇ ನಿನಗೆ ಹೇಳ್ತೀನಿ. $50,000 ಬದಲಾಗಿ ನೀನ್ ನನ್ಗೊಂದ್ ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು. ನನ್ ಬರ್ಡೇ ಪಾರ್ಟಿಗೆ ನೀನ್ ನನ್ ಬಾಯ್ ಫ್ರೆಂಡ್ ಆಗಿ ನನ್ ಜೊತೆ ಬರ್ಬೇಕು. ಏನು? ನಿಮ್ ಬಾಯ್ ಫ್ರೆಂಡ್ ಆಗ? ನನಗ್ ಗೊತ್ತು ನಿನ್ ಯೋಗ್ಯತೆಗೆ ಇದು ದೊಡ್ಡ ಆಫರೇ, ಆದ್ರೆ ಇಲ್ಲ ಅಂತ ಹೇಳೋ ಆಪ್ಷನ್ ಇಲ್ಲ ನಿನ್ ಹತ್ರ. ಯಾಕೆ ಅಂದ್ರೆ ಇದು ನಿನ್ ಕೆಲ್ಸದ ಪ್ರಶ್ನೆ. ನೀನ್ ಆಗಲ್ಲ ಅಂತಂದ್ರೆ ಪೂರಾ ಯೂನಿಟ್ ನ ಕ್ಲೋಸ್ ಮಾಡಿಸ್ಬಿಡ್ತೀನಿ. ಮತ್ತೆ ಹೊಸ ಯೂನಿಟ್ ಅಲ್ಲಿ ಒಬ್ಬ ಹಳೆ ವರ್ಕರ್ ಕೂಡ ಇರೋದಿಲ್ಲ. ಹೊಟ್ಟೆಗೋಸ್ಕರ ಹೃದಯಕ್ಕೆ ಮೋಸ ಮಾಡಕ್ ಆಗಲ್ಲ ಮೇಡಮ್. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಆದ್ರೆ 3 ಕಾಸಿಗೆ ಬೆಲೆ ಇಲ್ದಿರೋ ಈ ನಿನ್ ಹೃದಯ ಯಾರಿಗ್ ಬೇಕೋ? ನನಗ್ ಬರೀ ನಿನ್ ಟೈಮ್ ಬೇಕು ಅಷ್ಟೇ. ಆಮೇಲೆ ಪ್ರಶ್ನೆ ಬರೀ ನೀನೊಬ್ಬಂದೇ ಅಲ್ಲ, ಆ ನಿನ್ನ ಬಡ ಸ್ನೇಹಿತರ ಹೊಟ್ಟೆ ಪಾಡ್ದು ಕೂಡ. ನಾನು ಬಾಯ್ ಫ್ರೆಂಡ್ ಯಾರನ್ನ ಮಾಡ್ಕೋತೀನಿ ಅಂದ್ರೆ ಯಾರು ಹೃದಯದಿಂದ ನನ್ನ ಹೊಗಳ್ತಾರೋ ಅವ್ರನ್ನ. ಎಲ್ಲಿ ತನಕ ಈ ಸುಳ್ಳು ಪ್ರೀತಿನ ಬಯಸ್ತೀರಾ ಮೇಡಮ್? ನಿಮ್ಮನ್ನ ನೀವೇ ಪ್ರೀತಿಸಿ, ಆಗ ಸಂತೋಷ ಸಿಗತ್ತೆ. ನನ್ನನ್ನು ನಾನು ಪ್ರೀತಿಸ್ಕೋತೀನಿ, ಅದಕ್ಕೆ ನನಗೆ ನಾನು ಗಿಫ್ಟ್ ಕೊಟ್ಕೋತೀನಿ. ಈಗ ಹೇಳು, ಪಾರ್ಟಿಗೆ ಬರ್ತ್ಯಾ ಬೇರೆಯವ್ರ ಕೆಲಸ ಹೋಗೋ ಹಾಗೆ ಮಾಡ್ತೀಯಾ? ಹೇಳು, ಡ್ಯಾಡ್ಗೆ ಫೋನ್ ಮಾಡ್ಲಾ? ನಿಂತ್ಕೊಳ್ಳಿ ಮೇಡಮ್, ಪ್ಲೀಸ್. ನೀವು ನಿಮ್ಮಪ್ಪಂಗೆ ಕಾಲ್ ಮಾಡಬೇಡಿ. ನಾನು ನಿಮ್ಮ ಜೊತೆ ಪಾರ್ಟಿಗೆ ಬರ್ತೀನಿ. ಗುಡ್. ಅಪ್ಪನ್ಗೆ ಹೇಳು ಬಕ್ಷಿ ಫ್ಯಾಕ್ಟ್ರಿ ಕೆಲಸ ಮುಗ್ದಿದೆ ಅಂತ. ಆದ್ರೆ ನಾನ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ. ಆಕ್ಚುಲಿ ಯಾವುದೋ ಪರ್ಸನಲ್ ಕೆಲಸದಿಂದ ನಾನು ಇಲ್ಲಿ ಇರ್ಲೇಬೇಕು. ಅಲ್ಲಿವರೆಗೂ ನಾನ್ ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು. ಓಕೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅರೆ, ಇಷ್ಟು ಬೇಗ ಸುಳ್ಳು ಹೋಗ್ಲಿಕ್ಕೆ ನನಗ್ ಬೇಕಾಗಿಲ್ಲ. ಮೊದಲು ನೀನ್ ನನಗ್ ತಕ್ಕನಾಗಿರೋ. ಈ ಡ್ರೆಸ್ ಹಳೇದಾಗಿದೆ, ಇದನ್ನ ಚೇಂಜ್ ಮಾಡ್ಲೇಬೇಕು. ಟ್ರೈ ದಿಸ್. ನಾನು ರೂಮಿಗೆ ಹೋಗಿ ಟ್ರೈ ಮಾಡ್ತೀನಿ. ನಾಚಿಕೆನಾ? ಹಾಗಾದ್ರೆ ಅದನ್ನ ದೂರ ಮಾಡೋ ಐಡಿಯಾ ಕೂಡ ಇದೆ ನನ್ನ ಹತ್ರ. ಕಮ್ ಆನ್, ಕಿಸ್ ಮೀ. ಮೇಡಮ್ ಅವರೇ, ನಿಮಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದೆಲ್ಲ ನಾಟಕ. ಇದನ್ನ ನಿಜವಾದ ಪ್ರೀತಿ ಅಂತ ಅನ್ಕೋಬೇಡಿ ಪ್ಲೀಸ್. ರಾಜೇಶ್, ದೇವತಂಗಿ ಟ್ರೀಟ್ಮೆಂಟು ಕಂಪನಿ ದುಡ್ಡಲ್ಲೇ ಆಗ್ತಿದ್ಯಲ್ಲ? ಎಸ್ ಮೇಡಮ್. ನಮ್ಗೆ ಯಾವಾಗ ಬೇಕೋ ಅವಾಗ ಟ್ರೀಟ್ಮೆಂಟ್ ನಿಲ್ಲಿಸ್ಬೋದಲ್ಲ?
ನಿಮ್ದು ಹೃದಯ ಅಲ್ಲ, ಕಲ್ಲು ಬಂಡೆ. ನೀವ್ ಏನ್ ಮಾಡ್ತಿದ್ದೀರಾ? ಪ್ಲೀಸ್ ನೀವು ಯಾರಿಗೂ ಏನು ಹೇಳಕ್ ಹೋಗ್ಬೇಡಿ. ಕಲ್ಲು ಕೂಡ ಪ್ರೀತಿಯಿಂದಾನೇ ಕರ್ಗೋದಲ್ವಾ? ಪ್ರೀತಿನೇ ಕೇಳ್ತಾ ಇದ್ದೀನಿ ನಾನು. ನೀನಿಲ್ಲಿ? ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್, ಮೇಡಮ್ ನಾನು ಹೇಳೋದು ಕೇಳಿ. ಶಾಲಿನಿ ಮೇಡಮ್, ಮೇಡಮ್. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.